ಚಾಟ್ ಜಿಪಿಟಿನ ಯೂಸ್ ಮಾಡೋದು ಎಲ್ರಿಗೂ ಬರುತ್ತೆ, ಬಟ್ ಕರೆಕ್ಟ್ ವೇ ಅಲ್ಲಿ ಯೂಸ್ ಮಾಡೋರು ತುಂಬಾನೇ ಕಮ್ಮಿ. ಮೋಸ್ಟ್ ಡೆವಲಪರ್ಸ್ ಚಾಟ್ ಜಿಪಿಟಿನ ಜಸ್ಟ್ ಕೋಡ್ ಜನರೇಟರ್ ಅಂತ ಟ್ರೀಟ್ ಮಾಡ್ತಾರೆ, ಬಟ್ ರಿಯಾಲಿಟಿ ಏನ್ ಗೊತ್ತಾ? ಚಾಟ್ ಜಿಪಿಟಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಈ ಸೀನಿಯರ್ ಡೆವಲಪರ್ ಮೈಂಡ್ ಸೆಟ್ ಅನ್ಲಾಕ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು 7 ರಿಯಲ್ ಡೆವಲಪರ್ ಹ್ಯಾಕ್ಸ್, ಬಿಗಿನರ್ ಮಿಸ್ಟೇಕ್ ಸ್ಟಾಪ್ ಮಾಡಿ ಪ್ರೋ ಲೆವೆಲ್ ಥಿಂಕಿಂಗ್ ಸ್ಟಾರ್ಟ್ ಮಾಡೋ ಟೆಕ್ನಿಕ್ಸ್ ಅನ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಿರೋದು AI ಡೋಸ್. ನಾನು ನಿಮ್ಮ ದಿವ್ಯಾ, ಕನ್ನಡಿಗರ AI ಗುರು. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವು ಚಾಟ್ ಜಿಪಿಟಿಯನ್ನು ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡ್ತೀರಾ, ರೈಟ್? ಯೂಶ್ವಲಿ ನಾವು ಏನು ಮಾಡ್ತೇವೆ ಅಂದರೆ ಚಾಟ್ ಜಿಪಿಟಿ ಓಪನ್ ಮಾಡಿ ವಿ ಟೈಪ್ ಸಮಥಿಂಗ್ ಲೈಕ್ ರೈಟ್ ರಿಯಾಕ್ಟ್ ಲಾಗಿನ್ ಪೇಜ್ ಕೋಡ್ ಆರ್ ಫಿಕ್ಸ್ ದಿಸ್ ಜಾವಾ ಸ್ಕ್ರಿಪ್ಟ್ ಎರರ್. ಚಾಟ್ ಜಿಪಿಟಿ ಏನು ಮಾಡ್ತದೆ? ಚಾಟ್ ಜಿಪಿಟಿ ಕೋಡ್ ಕೊಡ್ತದೆ ಆ್ಯಂಡ್ ನಾವು ಅದನ್ನು ಕಾಪಿ ಪೇಸ್ಟ್ ಮಾಡ್ತೇವೆ. ಅಟ್ ದ್ಯಾಟ್ ಮೂಮೆಂಟ್ ನಮಗೆ ಇದು ಮ್ಯಾಜಿಕ್ ಥರ ಫೀಲ್ ಆಗ್ತದೆ. ಬಟ್ ಫ್ಯೂ ಡೇಸ್ ಲೇಟರ್ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಕೋಡಲ್ಲಿ ಬಗ್ಸ್ ಅಪಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ನಮಗೆ ಕನ್ಫ್ಯೂಷನ್ ಬರ್ತದೆ, ಇದು ಕೋಡ್ ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ಕೊಂಡು. Because honestly ಹೇಳ್ಬೇಕಂದ್ರೆ we never really understood why that code works. We just made it work. And the biggest problem is we are talking to ChatGPT like it is a code vending machine. But ChatGPT is not built for that. It's built to think like a senior developer. ನಾವು ChatGPTಗೆ ಬಿಗಿನರ್ ಲೆವೆಲ್ ಕ್ವೆಶನ್ಸ್ ಕೇಳಿದರೆ ಅದು ನಮಗೆ ಬಿಗಿನರ್ ಲೆವೆಲ್ ಆನ್ಸರ್ಸೇ ಕೊಡ್ತದೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೇನೆಂದರೆ ಐ ವಿಲ್ ಚೇಂಜ್ ದ ವೇ ವಿ ಟಾಕ್ ಟು ChatGPT. ಸೊ ChatGPT ಓಪನ್ ಇದೆ. Now let's upgrade the way we use it. ನಾರ್ಮಲಿ ನಾವೇನ್ ಮಾಡ್ತೇವೆ ಅಂದ್ರೆ ಸ್ಟ್ರೇಟ್ ಕ್ವೆಶನ್ ಟೈಪ್ ಮಾಡ್ತೇವೆ, ಲೈಕ್ ಗಿವ್ ರಿಯಾಕ್ಟ್ ಕೋಡ್, ಫಿಕ್ಸ್ ದಿಸ್ ಎರರ್ ಆರ್ ರೈಟ್ API ಅನ್ಕೊಂಡು. ಬಟ್ ಆಫೀಸಲ್ಲಿ ಸೀನಿಯರ್ ಡೆವಲಪರ್ ಇವೆಲ್ಲ ಮಾಡಲ್ಲ. ಫಸ್ಟ್ ಹ್ಯಾಕ್ ಏನಂದ್ರೆ ಮೈಂಡ್ ಸೆಟ್ ಶಿಫ್ಟ್ ಹ್ಯಾಕ್. ನಾನೀಗ ಚಾಟ್ ಜಿಪಿಟಿಗೆ ಹೇಳ್ತೇನೆ, ಆಕ್ಟ್ ಆಸ್ ಅ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ವಿತ್ 10+ years ಎಕ್ಸ್ಪೀರಿಯನ್ಸ್, ಥಿಂಕ್ ಇನ್ ಪ್ರೊಡಕ್ಷನ್ ಲೆವೆಲ್ ಬೆಸ್ಟ್ ಪ್ರಾಕ್ಟೀಸಸ್ ಅಂತ. ಈಗ ಚಾಟ್ ಜಿಪಿಟಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೆ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಮೋಸ್ಟ್ ಡೆವ್ಸ್ ಈ ಲೈನ್ ಅನ್ನು ಸ್ಕಿಪ್ ಮಾಡ್ತಾರೆ, ಬಟ್ ಇದು ಚಾಟ್ ಜಿಪಿಟಿ ಬ್ರೈನ್ ಅನ್ನು ಟ್ಯುಟೋರಿಯಲ್ಸ್ ಮೋಡ್ ಇಂದ ಪ್ರೊಡಕ್ಷನ್ ಮೋಡ್ಗೆ ಸ್ವಿಚ್ ಮಾಡ್ತದೆ. ನೋಡಿ ರೆಸ್ಪಾನ್ಸ್ ಸ್ಟೈಲ್. ಚಾಟ್ ಜಿಪಿಟಿ ಆಲ್ರೆಡಿ ಸ್ಕೇಲೆಬಿಲಿಟಿ, ಟ್ರೇಡ್ ಆಫ್ಸ್, ಬೆಸ್ಟ್ ಪ್ರಾಕ್ಟೀಸಸ್ ಅನ್ನು ಕನ್ಸಿಡರ್ ಮಾಡ್ತಾ ಉಂಟು. ನೆಕ್ಸ್ಟ್ ಬಿಗ್ ಮಿಸ್ಟೇಕ್ ನಾವೆಲ್ಲರೂ ಏನ್ ಮಾಡ್ತೇವೆ ಅಂದ್ರೆ ನಮಗೆ ಐಡಿಯಾ ಬಂದ್ರೆ ಸ್ಟ್ರೇಟ್ ಕೋಡ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನಾವು ಡೈರೆಕ್ಟ್ ಲ್ಯಾಪ್ಟಾಪ್ ಓಪನ್ ಮಾಡಿ VS ಕೋಡ್ ಅಲ್ಲಿ ರಿಯಾಕ್ಟ್ ಇನ್ಸ್ಟಾಲ್ ಮಾಡಿ ಕಾಂಪೊನೆಂಟ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಬಟ್ ಲೇಟರ್ ಸಡನ್ಲಿ ಮೈಂಡ್ಗೆ ಹಿಟ್ ಆಗ್ತದೆ, ಆತ್ ಆ್ಯಡ್ ಮಾಡಬೇಕು, ಲಾಗಿನ್ ಇಲ್ಲ, ಸೈನ್ ಅಪ್ ಇಲ್ಲ, ಆರ್ DB ಸ್ಕೀಮಾ ಚೇಂಜ್ ಮಾಡಬೇಕು ಆ್ಯಂಡ್ ಪರ್ಫಾರ್ಮೆನ್ಸ್ ಸ್ಲೋ ಆಗಿದೆ ಅಂತ. ಆಮೇಲೆ ಒಂದು ಪಾಯಿಂಟಲ್ಲಿ ರಿಯಲೈಸ್ ಆಗ್ತದೆ ಇದೆಲ್ಲ ಕೋಡ್ ಮತ್ತೆ ಪುನಃ ರೀರೈಟ್ ಮಾಡಬೇಕಾ ಅಂತ. ಸೊ ಇದನ್ನು ಸಾಲ್ವ್ ಮಾಡಲಿಕ್ಕೆ ನೆಕ್ಸ್ಟ್ ಹ್ಯಾಕ್ ಯಾವುದಂದ್ರೆ ಆರ್ಕಿಟೆಕ್ಚರ್ ಹ್ಯಾಕ್. ಸೊ ನಾನು ಏನು ಮಾಡ್ತೇನೆ ಅಂದ್ರೆ ಕೋಡ್ ಸ್ಟಾರ್ಟ್ ಮಾಡೋ ಮುಂಚೆ ಚಾಟ್ ಜಿಪಿಟಿಗೆ ಥಿಂಕ್ ಮಾಡಲಿಕ್ಕೆ ಹೇಳ್ತೇನೆ. ಡಿಸೈನ್ ದಿ ಸಿಸ್ಟಮ್ ಆರ್ಕಿಟೆಕ್ಚರ್ ಬಿಫೋರ್ ರೈಟಿಂಗ್ ದಿ ಕೋಡ್ ಆ್ಯಂಡ್ ಪ್ರಾಜೆಕ್ಟ್ ನೇಮ್ ಸಹ ಮೆನ್ಷನ್ ಮಾಡ್ತೇನೆ, ರೆಸ್ಯೂಮೆ ಬಿಲ್ಡರ್. ಈ ಸ್ಟೆಪ್ ಮಿಸ್ ಮಾಡಿದ್ರೆ ಪ್ರಾಜೆಕ್ಟ್ ಮಿಡ್ ವೇ ಅಲ್ಲಿ ಕೊಲ್ಯಾಪ್ಸ್ ಆಗುವ ಚಾನ್ಸಸ್ ಇರ್ತದೆ. ಲೇಟರ್ ಆತ್ ಆಡ್ ಮಾಡಲಿಕ್ಕೆ, DB ಚೇಂಜ್ ಮಾಡಲಿಕ್ಕೆ ಎಲ್ಲ ಕಷ್ಟ ಆಗ್ಬೋದು. ಸೊ ನೀವೀಗ ನೋಡ್ಬೋದು ಚಾಟ್ ಜಿಪಿಟಿ ನಮಗೆ ಕಂಪ್ಲೀಟ್ ಆರ್ಕಿಟೆಕ್ಚರ್ ಅನ್ನು ಕೊಟ್ಟಿದೆ. ಯಾವ ಪಾರ್ಟ್ ರಿಯಾಕ್ಟ್ ಹ್ಯಾಂಡಲ್ ಮಾಡ್ತದೆ, ಯಾವ ಪಾರ್ಟ್ ಬ್ಯಾಕ್ ಎಂಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಡೇಟಾ DBಯಲ್ಲಿ ಏನು ಸ್ಟೋರ್ ಮಾಡಬೇಕಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ನೆಕ್ಸ್ಟ್ ನಾವು ಇನ್ನೊಂದು ಹ್ಯಾಕ್ ಅನ್ನು ನೋಡುವ, ವಿಚ್ ಇಸ್ ಪೇರ್ ಪ್ರೋಗ್ರಾಮಿಂಗ್ ಹ್ಯಾಕ್. ಯೂಶ್ವಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ ವಿ ಥಿಂಕ್ ಚಾಟ್ ಜಿಪಿಟಿ ಇಸ್ ಅ ಕೋಡ್ ವೆಂಡಿಂಗ್ ಮೆಷಿನ್. ನಾವು ಕ್ವೆಶನ್ ಸ್ಪೇಸ್ ಮಾಡ್ತೇವೆ, ಆದ್ಮೇಲೆ ಚಾಟ್ ಜಿಪಿಟಿ ನಮಗೆ 200 ಲೈನ್ ಕೋಡ್ ಜನರೇಟ್ ಮಾಡಿ ಕೊಡ್ತದೆ. ಆಕ್ಚುಲಿ ಪ್ರಾಬ್ಲಮ್ ಚಾಟ್ ಜಿಪಿಟಿ ಅಲ್ಲ, ಪ್ರಾಬ್ಲಮ್ ನಮ್ಮ ಅಪ್ರೋಚ್. ರಿಯಲ್ ಸೀನಿಯರ್ ಡೆವಲಪರ್ ಏನು ಮಾಡ್ತಾರೆ ಗೊತ್ತಾ? ಅವರು ಸ್ಟ್ರೇಟ್ ಕೋಡ್ ಬರೆಯಲ್ಲ. ಅವರು ಫಸ್ಟ್ ಮೀಟಿಂಗ್ ಅಲ್ಲಿಯೇ ಕ್ವೆಶನ್ಸ್ ಕೇಳ್ತಾರೆ, ರಿಕ್ವೈರ್ಮೆಂಟ್ಸ್ ಏನು, ಎಡ್ಜ್ ಕೇಸಸ್ ಏನು, ಸ್ಕೇಲ್ ಇದೆಯಾ, ಫ್ಯೂಚರ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ಕೊಂಡು. ಆಮೇಲೆ ಮಾತ್ರ ಕೋಡ್ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ಮೈಂಡ್ ಸೆಟ್ ನಾನು ಚಾಟ್ ಜಿಪಿಟಿಗೆ ಅಪ್ಲೈ ಮಾಡ್ತೇನೆ. ಅದಕ್ಕೆ ನಾನು ಪ್ರಾಂಪ್ಟ್ ಅನ್ನು ಕೊಡ್ತೇನೆ, ಪೇರ್ ಪ್ರೋಗ್ರಾಮ್ ವಿತ್ ಮೀ, ಆಸ್ಕ್ ಕ್ಲಾರಿಫೈಯಿಂಗ್ ಕ್ವೆಶನ್ಸ್ ಬಿಫೋರ್ ಕೋಡಿಂಗ್, ಎಕ್ಸ್ಪ್ಲೇನ್ ಟ್ರೇಡ್ ಆಫ್ಸ್ ಅಂತ. ಲೆಟ್ಸ್ ಸಿ ಚಾಟ್ ಜಿಪಿಟಿ ಸೀನಿಯರ್ ಡೆವಲಪರ್ ತರ ಬಿಹೇವ್ ಮಾಡ್ತದಾ ಇಲ್ಲ ಅನ್ಕೊಂಡು. ಈಗ ನೀವು ನೋಡ್ಬೋದು ಚಾಟ್ ಜಿಪಿಟಿ ಡೈರೆಕ್ಟ್ ಕೋಡ್ ಕೊಡ್ತಿಲ್ಲ, ಅದು ಫಸ್ಟ್ ಕ್ವೆಶನ್ ಕೇಳ್ತಾ ಉಂಟು. ಈ ಕ್ವೆಶನ್ಸ್ ಅನ್ನು ಆನ್ಸರ್ ಮಾಡಿ ಆದ್ಮೇಲೆ ನಿಮ್ಗೆ ಚಾಟ್ ಜಿಪಿಟಿ ಕೋಡ್ ಜನರೇಟ್ ಮಾಡಿ ಕೊಡ್ತದೆ. ಎಕ್ಸಾಕ್ಟ್ಲಿ ಆಫೀಸಲ್ಲಿ ಸೀನಿಯರ್ ಡೆವಲಪರ್ ಜೊತೆ ಡಿಸೈನ್ ಡಿಸ್ಕಷನ್ ಮಾಡ್ತೇವಲ್ಲ, ಆ ಸೇಮ್ ಫೀಲಿಂಗ್ ಬರ್ತದೆ. ಈ ಟ್ರಿಕ್ ಯೂಸ್ ಮಾಡಿದ್ರೆ ಚಾಟ್ ಜಿಪಿಟಿ ಜೂನಿಯರ್ ಕೋಡರ್ ತರ ಬಿಹೇವ್ ಮಾಡಲ್ಲ, ಸೀನಿಯರ್ ಪೇರ್ ಪ್ರೋಗ್ರಾಮರ್ ತರ ಬಿಹೇವ್ ಮಾಡ್ತದೆ. ನೆಕ್ಸ್ಟ್ ಮಿಸ್ಟೇಕ್ ಯಾವುದಂದ್ರೆ ಅದು ಡಿಬಗಿಂಗ್ ಅಪ್ರೋಚ್.
ನಾರ್ಮಲಿ ಎರರ್ ಬಂದ್ರೆ ನಮ್ಮ ರಿಯಾಕ್ಷನ್ ಏನು? ನಾವು ಎರರ್ ಅನ್ನು ಕಾಪಿ ಮಾಡ್ತೇವೆ, ಚಾಟ್ ಜಿಪಿಟಿಗೆ ಪೇಸ್ಟ್ ಮಾಡ್ತೇವೆ. ಚಾಟ್ ಜಿಪಿಟಿ ಕ್ವಿಕ್ಲಿ ಎರರ್ ಅನ್ನು ಫಿಕ್ಸ್ ಮಾಡಿ ಕೊಡ್ತದೆ. ಬಟ್ ನೆಕ್ಸ್ಟ್ ಟೈಮ್ ಅದೇ ಎರರ್ ಬಂದ್ರೆ ಅಗೈನ್ ನಾವು ಪ್ಯಾನಿಕ್ ಆಗ್ತೇವೆ, ಅಗೈನ್ ನಾವು ಚಾಟ್ ಜಿಪಿಟಿಗೆ ಫಿಕ್ಸ್ ಕೇಳ್ತೇವೆ. ಹೀಗೆ ಸೇಮ್ ಸೈಕಲ್ ರಿಪೀಟ್ ಆಗ್ತದೆ. ರೀಸನ್ ಇಸ್ ಸಿಂಪಲ್. ಫಿಕ್ಸ್ ಮಾಡ್ತೇವೆ ಬಟ್ ಅದು ಎರರ್ ಯಾಕೆ ಬಂತು, ಅದು ಹೇಗೆ ಫಿಕ್ಸ್ ಆಯ್ತಂತ ನಮಗೆ ಅರ್ಥ ಆಗಿರುವುದಿಲ್ಲ. ಸೊ ಈ ಟೈಮ್ ನಾನು ಅಪ್ರೋಚ್ ಚೇಂಜ್ ಮಾಡ್ತೇನೆ, ವಿಚ್ ಈಸ್ ದ ಫೋರ್ತ್ ಹ್ಯಾಕ್. ನಾನು ಟೈಪ್ ಮಾಡ್ತೇನೆ, ಅನಲೈಸ್ ದಿಸ್ ಎರರ್ ಲೈಕ್ ಅ ಸೀನಿಯರ್ ಇಂಜಿನಿಯರ್, ಎಕ್ಸ್ಪ್ಲೈನ್ ರೂಟ್ ಕಾಸ್, ಫಿಕ್ಸ್ ಅಂಡ್ ಪ್ರಿವೆನ್ಷನ್. ಕೆಳಗೆ ನಾನು ಎರರ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ. ಈಗ ಚಾಟ್ ಜಿಪಿಟಿ ನಮಗೆ ರೆಸ್ಪಾನ್ಸ್ ಅನ್ನು ಕೊಟ್ಟಿದೆ. ಜಸ್ಟ್ ಸೊಲ್ಯೂಷನ್ ಇಲ್ಲ, ಫಸ್ಟ್ ಈ ಎರರ್ ಯಾಕೆ ಬಂತು, ನೆಕ್ಸ್ಟ್ ಈ ಫಿಕ್ಸ್ ಯಾಕೆ ವರ್ಕ್ ಆಯ್ತು, ಫೈನಲಿ ನೆಕ್ಸ್ಟ್ ಟೈಮ್ ಇದು ಎರರ್ ಬಾರದೆ ಇರಬೇಕಾದ್ರೆ ಏನು ಮಾಡಬೇಕು ಅಂತ. ಈ ಹ್ಯಾಬಿಟ್ ಅನ್ನು ನೀವು ಡೆವಲಪ್ ಮಾಡಿಕೊಂಡ್ರೆ ಯು ಸ್ಟಾಪ್ ಬೀಯಿಂಗ್ ಅ ಕಾಪಿ ಪೇಸ್ಟ್ ಡೆವಲಪರ್ ಅಂಡ್ ಸ್ಟಾರ್ಟ್ ಥಿಂಕಿಂಗ್ ಲೈಕ್ ಅ ರಿಯಲ್ ಇಂಜಿನಿಯರ್. ಈಗ ನಾವು ನೆಕ್ಸ್ಟ್ ಹ್ಯಾಕ್ ಅನ್ನು ನೋಡುವ. ಯೂಶ್ವಲಿ ಬಿಗಿನರ್ಸ್ ಏನು ಥಿಂಕ್ ಮಾಡ್ತಾರೆ ಗೊತ್ತಾ? ಕೋಡ್ ವರ್ಕ್ ಆಗಿದೆ ಅಂದ್ರೆ ಡನ್, ಲೋಕಲ್ ಹೋಸ್ಟ್ ಅಲ್ಲಿ ರನ್ ಆಗ್ತಾ ಉಂಟು, ಎರರ್ ಇಲ್ಲ, ಔಟ್ಪುಟ್ ಕರೆಕ್ಟ್ ಆಗಿದೆ, ಸೊ ಅವರು ಫುಲ್ಲಿ ಸ್ಯಾಟಿಸ್ಫೈಡ್ ಆಗಿರ್ತಾರೆ. ಬಟ್ ಪ್ರೊಡಕ್ಷನ್ಗೆ ಹೋದ ಮೇಲೆ ಅವರ ಈ ಮೈಂಡ್ ಸೆಟ್ ಡೇಂಜರಸ್ ಆಗ್ತದೆ. ಬಿಕಾಸ್ ಪ್ರೊಡಕ್ಷನ್ ಅಂದ್ರೆ ಜಸ್ಟ್ ವರ್ಕಿಂಗ್ ಕೋಡ್ ಅಲ್ಲ, ಪರ್ಫಾರ್ಮೆನ್ಸ್ ಇರಬೇಕು, ಸೆಕ್ಯೂರಿಟಿ ಇರಬೇಕು, ಸ್ಕೇಲ್ ಮಾಡಿದಾಗ ಬ್ರೇಕ್ ಆಗಬಾರ್ದು. ಸೊ ಈ ಕ್ವಾಲಿಟಿ ಎಲ್ಲಿಂದ ಬರ್ತದೆ ಗೊತ್ತಾ? ಅದು ರಿವ್ಯೂ ಇಂದ. ಸೊ ನಾನೀಗ ಚಾಟ್ ಜಿಪಿಟಿಯನ್ನು ಟೆಕ್ ಲೀಡ್ ಮಾಡ್ಕೊಳ್ತೇನೆ. ಈಗ ನಾನು ಫಿಫ್ತ್ ಪ್ರಾಂಪ್ಟ್ ಅನ್ನು ಟೈಪ್ ಮಾಡ್ತೇನೆ, ರಿವ್ಯೂ ದಿಸ್ ಕೋಡ್ ಲೈಕ್ ಅ ಟೆಕ್ ಲೀಡ್, ಚೆಕ್ ಪರ್ಫಾರ್ಮೆನ್ಸ್, ಸೆಕ್ಯೂರಿಟಿ ಅಂಡ್ ಸ್ಕೇಲೆಬಿಲಿಟಿ ಅಂತ ಕೆಳಗೆ ಕೋಡ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ. ಸೊ ನೀವೀಗ ನೋಡ್ಬೋದು, ಚಾಟ್ ಜಿಪಿಟಿ ನಮ್ಮ ಕೋಡ್ ಅನ್ನು ಕಂಪ್ಲೀಟ್ ಆಗಿ ರಿವ್ಯೂ ಮಾಡಿ ಕೊಟ್ಟಿದೆ, ಲೈಕ್ ಅ ಸೀನಿಯರ್ ಟೆಕ್ ಲೀಡ್. ನೆಕ್ಸ್ಟ್ ಏನಂದ್ರೆ, ಟೆಸ್ಟಿಂಗ್ ಇಸ್ ಯೂಶುವಲಿ ಆರ್ ಲಾಸ್ಟ್ ಪ್ರಯಾರಿಟಿ. ಟೈಮ್ಸ್ ಅದನ್ನು ನಾವು ಸ್ಕಿಪ್ಪೇ ಮಾಡಿ ಬಿಡ್ತೇವೆ. ಬಟ್ ಪ್ರೊಡಕ್ಷನ್ ಅಲ್ಲಿ ಬಗ್ ಬಂದ್ರೆ ಏನಾಗ್ತದೆ? ನಮ್ಮ ಟೈಮ್ ಹೋಗ್ತದೆ, ಮನಿ ಕೂಡ ಹೋಗ್ತದೆ ಅಂಡ್ ರೆಪ್ಯುಟೇಷನ್ ಕೂಡ ಹೋಗ್ತದೆ. ಸೊ ಹಿಯರ್ಸ್ ದ ಸಿಕ್ಸ್ತ್ ಹ್ಯಾಕ್. ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಅಬೌಟ್ ಟೆಸ್ಟ್, ಚಾಟ್ ಜಿಪಿಟಿ ಅನ್ನೇ ನಾವು ಟೆಸ್ಟ್ ಇಂಜಿನಿಯರ್ ಆಗಿ ಮಾಡ್ಕೊಳ್ಳೋಣ. ಸೊ ಜಸ್ಟ್ ಟೈಪ್ ಜನರೇಟ್ ಯೂನಿಟ್ ಅಂಡ್ ಎಚ್ ಟೆಸ್ಟ್ ಕೇಸಸ್ ಫ್ರೇಮ್ವರ್ಕ್ ಜಸ್ಟ್. ಕೆಳಗೆ ನಾನು ಒಂದು ಸ್ಮಾಲ್ ಕೋಡ್ ಸ್ನಿಪೆಟ್ ಅನ್ನು ಕೂಡ ಕೊಟ್ಟಿದ್ದೇನೆ. ಈಗ ನೀವು ನೋಡ್ಬೋದು, ಚಾಟ್ ಜಿಪಿಟಿ ನಮ್ಮ ಕೋಡ್ ಅನ್ನು ಅನಲೈಸ್ ಮಾಡಿ ಎಲ್ಲಾ ಟೆಸ್ಟ್ ಕೇಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ, ಲೈಕ್ ಅ ಸೀನಿಯರ್ ಟೆಸ್ಟ್ ಇಂಜಿನಿಯರ್. ಈ ಹ್ಯಾಕ್ ಅನ್ನು ಯೂಸ್ ಮಾಡಿದ್ರೆ ನಿಮಗೆ ಟೆಸ್ಟಿಂಗ್ ಡಿಫಿಕಲ್ಟ್ ಆರ್ ಸ್ಕೇರಿ ಅಂತ ಅನ್ಸುವುದಿಲ್ಲ. ನೆಕ್ಸ್ಟ್ ನಾವು ಲಾಸ್ಟ್ ಹ್ಯಾಕ್ ಅನ್ನು ನೋಡುವ, ವಿಚ್ ಇಸ್ ದ ಸೆವೆಂತ್ ಹ್ಯಾಕ್. ಇದು ಹ್ಯಾಕ್ ಮೋಸ್ಟ್ ಡೆವಲಪರ್ಸ್ ಯೂಸೇ ಮಾಡಲ್ಲ. ಯೂಶುವಲಿ ಪರ್ಫಾರ್ಮೆನ್ಸ್ ಅಂದ್ರೆ ಗೆಸ್ ವರ್ಕ್. ಪ್ರೊಬ್ಯಾಬ್ಲಿ ನಮ್ಮ ಅಪ್ಲಿಕೇಶನ್ ಫಾಸ್ಟ್ ಇನಫ್ ಇದೆ ಅಂತ ನಾವು ಥಿಂಕ್ ಮಾಡ್ತೇವೆ. ಸೆಕ್ಯೂರಿಟಿಯನ್ನು ನಾವು ಇಗ್ನೋರೇ ಮಾಡಿ ಬಿಡ್ತೇವೆ. ನಮ್ಮ ಅಪ್ಲಿಕೇಶನ್ ಹ್ಯಾಕ್ ಆದ್ಮೇಲೆ ಮಾತ್ರ ನಮಗೆ ಸೀರಿಯಸ್ನೆಸ್ ಬರ್ತದೆ. ಬಟ್ ಸೀನಿಯರ್ ಡೆವಲಪರ್ಸ್ ಏನು ಮಾಡ್ತಾರೆ ಗೊತ್ತಾ? ಪರ್ಫಾರ್ಮೆನ್ಸ್ ಮತ್ತೆ ಸೆಕ್ಯೂರಿಟಿ ಸಪರೇಟ್ ಆಗಿ ಅಲ್ಲ, ಒಟ್ಟಿಗೆ ಥಿಂಕ್ ಮಾಡ್ತಾರೆ. ಈ ಸ್ಟೇಜ್ ಅಲ್ಲಿ ನಾನೊಂದು ಪವರ್ಫುಲ್ ಪ್ರಾಂಪ್ಟ್ ಅನ್ನು ಯೂಸ್ ಮಾಡ್ತೇನೆ, that is, act as a senior performance and security auditor, analyze the system for performance bottlenecks, scalability issues and security vulnerabilities, suggest optimization and safe design patterns. ಕೆಳಗೆ ಪ್ರಾಜೆಕ್ಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ, that is resume builder. ಈಗ ನೀವು ನೋಡ್ಬೋದು, ಚಾಟ್ ಜಿಪಿಟಿ ನಾಟ್ ಜಸ್ಟ್ ಸ್ಪೀಡ್ ಟಿಪ್ಸ್, ಕ್ಯಾಶಿಂಗ್ ಎಲ್ಲಿ ಬೇಕು, ಅನ್ನೆಸರಿ API ಕಾಲ್ಸ್ ಎಲ್ಲಿ ಆಗಿದೆ, ಆತ್ ಫ್ಲೋ ರಿಸ್ಕ್ ಇದೆಯಾ ಆರ್ ಡೇಟಾ ಎಕ್ಸ್ಪೋಜರ್ ಆಗಿದೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಸೊ ಈ ಹ್ಯಾಕ್ ಅನ್ನು ನೀವು ಒಂದು ಸಲ ಯೂಸ್ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟ್ ವರ್ಕ್ ಮಾಡಲ್ಲ, ಸರ್ವೈವ್ ಮಾಡ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.